ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತೊಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಮೂವಿನ ನೋಡೋಣವಾ? ಅದಕ್ಕೋಸ್ಕರ ಈಗ ಬಿಸಿಯಾಗಿ ರಿಲೀಸ್ ಆಗಿರೋ ಅಂದ್ರೆ 2025 ಅಲ್ಲಿ ರಿಲೀಸ್ ಆಗಿರೋ ರೆವಿಲೇಷನ್ಸ್ ಅನ್ನೋ ಒಂದು ಸೌತ್ ಕೊರಿಯನ್ ಮೂವಿನ ನೋಡೋಣ. ಟ್ರೈನ್ ಟು ಬುಸಾನ್ ಮೂವಿ ನೀವೆಲ್ಲರೂ ನೋಡಿದಿರಲ್ವಾ? ತುಂಬಾನೇ ಸಕ್ಕದಾಗಿರತ್ತಲ್ವಾ? ಹಾರರ್ ಲಾಸ್ಟ್ ವರ್ಗುನು ಅಷ್ಟು ಭಯಂಕರವಾಗಿ ತೋರಿಸಿರ್ತಾರೆ. ಆ ಮೂವಿಯ ಡೈರೆಕ್ಟರೇ ಈ ಮೂವಿಯ ಡೈರೆಕ್ಟರ್ ಕೂಡ. ಸೊ ಮಿಸ್ ಮಾಡದೆ ನೋಡಿ, ಇದರಿಂದಾನೇ ಗೊತ್ತಾಗತ್ತೆ ಈ ಮೂವಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಸುಮ್ನೆ ಈ ಮೂವಿಯ ಒನ್ ಲೈನರ್ ಎಲ್ಲ ಹೇಳಿ ನಾನು ಇಂಟ್ರೆಸ್ಟ್ ನ ಸ್ಪಾಯ್ಲ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಡೈರೆಕ್ಟ್ ಆಗಿ ನಾವು ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡೋ ತರ ಇದ್ರೆ ಮರೀದೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡಿ. ಅವಾಗಲೇ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಕೂಡ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇನ್ ಕೇಸ್ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಮ್ಮ ವಿಡಿಯೋಸ್ ನ ರೀಚ್ ಮಾಡೋದಕ್ಕೆ. ಬನ್ನಿ ತಡ ಮಾಡದೆ ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಓಪನಿಂಗ್ ಅಲ್ಲೇ ಒಂದು ಟೀನೇಜ್ ಹುಡುಗಿನ ತೋರಿಸ್ತಾರೆ. ಫುಲ್ ಜೋರ್ ಮಳೆ ಬರ್ತಾ ಇರುತ್ತೆ. ಛತ್ರಿ ತಗೊಂಡು ಯಾವ್ದೋ ಜಾಗಕ್ಕೆ ಹೋಗ್ತಿದ್ದಾಳೆ. ಅವಳನ್ನ ಫಾಲೋ ಮಾಡ್ಕೊಂಡು ಒಬ್ಬ ಬರ್ತಾನೆ. ಅವನ್ನ ನೋಡಿದ್ರೆ 10 ದಿನ ಚಳಿ ಜ್ವರ ಬಂದ್ಬಿಡ್ಬೇಕು, ಅಷ್ಟು ಭಯಂಕರವಾಗಿರ್ತಾನೆ. ಅವನ ಹುಡುಗಿನ ಫಾಲೋ ಮಾಡ್ಕೊಂಡೇ ಬಂದ. ಆ ಹುಡುಗಿಗೂ ಡೌಟ್ ಬಂತು. ಸ್ಟ್ರೇಟ್ ಆಗ ಹುಡುಗಿ ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಚರ್ಚ್ ಇರುತ್ತೆ, ಹ್ಯಾಪಿ ಚರ್ಚ್ ಅಂತ. ಅಲ್ಲಿ ಒಳಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡ್ಬಿಡ್ತಾಳೆ. ಆದ್ರೂ ಫಾಲೋ ಮಾಡ್ಕೊಂಡ್ ಬಂದಿರೋನ್ ಬಿಡೋದಿಲ್ಲ. ಸ್ಟ್ರೇಟ್ ಆಗಿ ಆ ಹುಡುಗಿ ಜೊತೆನ ಚರ್ಚ್ ಒಳಗಡೆ ಹೋಗಿ ಚೇರ್ ಮೇಲೆ ಕೂತ್ಕೊಂಡು ಕಣ್ಣು ಹಾರಿಸದೆ ಆ ಹುಡುಗಿನೇ ನೋಡ್ತಾ ಇರ್ತಾನೆ. ಇವನ್ ಇತ್ರ ಹೋಗಿದ್ದನ್ನ ಹೊರಗಡೆಯಿಂದ ಒಂದು ಹುಡುಗಿ ನೋಡ್ತಿದ್ದಾಳೆ. ಈ ಹುಡುಗಿನೇ ಈ ಫಿಲ್ಮ್ ನ ಹೀರೋಯಿನ್. ಇವಳು ಯಾರು? ಇವಳೇನಕ್ಕೆ ಇವನನ್ನ ನೋಡ್ತಾ ಇದ್ಲು ಅಂತ ಇನ್ನು ಮುಂದಕ್ಕೆ ನೋಡೋಣ. ಚರ್ಚ್ ಒಳಗಡೆ ತೋರಿಸಿದ್ರೆ ಇವಾಗವರೆಗೂನು ಫಾಲೋ ಮಾಡ್ಕೊಂಡ್ ಬಂದಿರೋನು ಆ ಚಿಕ್ಕ ಹುಡುಗಿ ಟೀನೇಜ್ ಹುಡುಗಿನ ಕಣ್ಣು ಹಾರಿಸದೆ ನೋಡ್ತಾನೆ ಇರ್ತಾನೆ. ಆ ಹುಡುಗಿ ತಿರುಗಿ ನೋಡಿದ್ರೆ ಆ ಹುಡುಗಿಗೆ ತುಂಬಾ ಭಯ ಆಗುತ್ತೆ, ಇವನ್ ಯಾಕೆ ಇತರ ನೋಡ್ತಿದ್ದಾನೆ ಅಂತ. ಈಗ ಚರ್ಚ್ ಅಲ್ಲಿ ಪ್ರೇಯರ್ ಎಲ್ಲ ಮುಗೀತು. ಅಲ್ಲಿರೋರೆಲ್ಲ ಎದ್ದು ಹೋಗ್ತಾರೆ. ಈಗ ಫಾಲೋ ಮಾಡ್ಕೊಂಡ್ ಬಂದಿರೋನ್ ಕೂಡ ಎದ್ದೋಗ್ಬೇಕು ಅಂತ ನೋಡೋಷ್ಟ್ರಲ್ಲಿ ನಮ್ ಹೀರೋ ಬಂದು ತಡಿತಾನೆ. ಹೀರೋ ಅಂದ್ರೆ ಬೇರೆ ಯಾರು ಅಲ್ಲ, ಈ ಚರ್ಚ್ ಗೆ ಫಾದರ್. ಇವನು ಮತ್ತೆ ಇವರ ವೈಫ್ ಇಬ್ರು ಸೇರಿನೇ ಈ ಚಿಕ್ಕ ಚರ್ಚ್ ನ ನಡ್ಸ್ಕೊಂಡ್ ಬರ್ತಾ ಇರೋದು. ಈಗ ಈ ತರ ಈ ಫಾಲೋವರ್ ನ ನೋಡಿದ ತಕ್ಷಣ ನಮ್ ಹೀರೋ ಕೇಳ್ತಾನೆ, ಹೌದು ನೀವ್ ಯಾರು? ಇದುವರೆಗೂ ನಮ್ಮ ಚರ್ಚ್ ಅಲ್ಲಿ ನಿಮ್ಮನ್ನ ನೋಡಿಲ್ವಲ್ಲ, ಹೊಸ ಮೆಂಬರ್ ಅಂತ ಹೇಳಿ ನಮ್ ಚರ್ಚ್ ಬಗ್ಗೆ ನಾನು ಇನ್ನಷ್ಟು ಡೀಟೇಲ್ಸ್ ನ ಹೇಳ್ತೀನಿ, ಬನ್ನಿ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಆ ಫಾಲೋ ಮಾಡ್ತಾ ಇರೋನ್ನ ಕರ್ಕೊಂಡು ಹೊಟ್ಟೋದ್ರು. ಇಲ್ಲಿ ನೋಡಿದ್ರೆ ಈ ಟೀನೇಜ್ ಹುಡುಗಿ ಈಗ ಒಂದು ಸೂಪರ್ ಮಾರ್ಕೆಟ್ ಗೆ ಬಂದಿರ್ತಾಳೆ. ಅಲ್ಲೇನೋ ಕೆಲವೊಂದು ಐಟಮ್ಸ್ ನ ಪರ್ಚೇಸ್ ಮಾಡೋದಕ್ಕೆ. ಈ ಕಡೆ ನಮ್ ಹೀರೋಯಿನ್ ಗೆ ಕೂಡ ಮೈಸೂರಿಲ್ಲ ಅಂತ ಕಾಣಿಸುತ್ತೆ. ಅವಳು ಕೂಡ ಏನೋ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಅಲ್ಲಿಂದ ಹೊರಗಡೆ ಬರೋ ಟೈಮ್ಗೆ ಅವಳಿಗೊಂಥರ ಹಾರ್ಟ್ ಅಲ್ಲಿ ಪೇನ್ ಆದಂಗ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಕೆಳಗಡೆ ಬೀಳೋ ತರ ಹೊರಟೋದ್ಲು. ಆ ಟೈಮ್ ಎಲ್ಲ ಟೀನೇಜ್ ಹುಡುಗಿನ ಹತ್ರ ಬಂದು, ಹಲೋ ಮೇಡಮ್ ನಿಮ್ಗೆ ಏನಾಗಿಲ್ಲಲ್ಲ, ನಾರ್ಮಲ್ ಆಗಿದ್ದೀರಲ್ಲ ಅಂತ ಹೇಳಿ ಸದ್ಯಕ್ಕೆ ಸಮಾಧಾನ ಮಾಡ್ತಾರೆ. ಸರಿ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಏನು ಅಂತ ಕರೆದಾಗ ನಮ್ ಹೀರೋಯಿನ್ ಬೇಡಮ್ಮ ನಾನೀಗ ಆಲ್ರೈಟ್ ಆಗಿದ್ದೀನಿ, ನಂಗೇನು ಪ್ರಾಬ್ಲಮ್ ಇಲ್ಲ, ನೀನ್ ಹೋಗು ಅಂತ ಹೇಳಿ ಆ ಹುಡುಗಿನ ಅಲ್ಲಿಂದ ಕಳಿಸ್ಬಿಟ್ರು. ಆದ್ರೆ ನಮ್ ಹೀರೋಯಿನ್ ಮತ್ತೆ ಅಲ್ಲಿಂದ ಮನೆಗ್ ಬರ್ತಾಳೆ ಅಂತ ನೋಡಿದ್ರೆ ಸ್ಟ್ರೈಟ್ ಆಗಿ ಚರ್ಚ್ ಹತ್ರ ಹೋಗ್ಬಿಟ್ಟು ಫಾಲೋ ಮಾಡ್ಕೊಂಡ್ ಬಂದಿರೋನ್ ಬರ್ತಾನೆ ಅಂತ ಹೇಳಿ ಅಲ್ಲೇ ವೇಟ್ ಮಾಡ್ತಿರ್ತಾಳೆ. ಇಲ್ಲಿ ಒಳಗಡೆ ನೋಡಿದ್ರೆ ನಮ್ ಹೀರೋ ಬಂದಿರೋರ್ನ ಕ್ಯಾಚ್ ಹಾಕೋಬೇಕು, ಬಿಡಬಾರ್ದು ಅಂತ ಹೇಳಿ ಅವ್ರ ಚರ್ಚ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೇ ಅಲ್ಲ, ಈಗ ಜೋರಾಗಿ ಮಳೆ ಬರ್ತಿದೆ ಅಲ್ವಾ, ಈ ಅಪ್ಪ ರೈನ್ ಕೋಟ್ ಏನೋ ಹಾಕೊಂಡ್ ಬಂದಿಲ್ಲ ಅಂತ ಹೇಳಿ ನಮ್ ಹೀರೋನೇ ಅವನ ಹತ್ರ ಇರೋ ಒಂದು ರೈನ್ ಕೋಟ್ ನ ಕೂಡ ಕೊಡ್ತಾನೆ. ಅಷ್ಟೆಲ್ಲ ಹೆಂಗಾದ್ರೂ ನಮ್ ಚರ್ಚ್ಗೆ ಅಪ್ಪನ ಮೆಂಬರ್ ಮಾಡ್ಕೊಬಿಡ್ಬೇಕು ಅಂತ ಹೇಳಿ ಆ ಅಪ್ಪ ಹೆಸರನ್ನ ಕೇಳ್ತಾನೆ, ಫಾರ್ಮ್ ಅಲ್ಲಿ ಬರೀತಾನೆ. ಅವ್ನ್ ಪರ್ಮಿಷನ್ ಇಲ್ದೆ ಇವ್ನ್ ಫೋನ್ ಇಂದ ಅಪ್ಪನ್ ಫೋಟೋ ಬೇರೆ ತೆಗೆದು ಪ್ರಿಂಟರ್ ಅಲ್ಲಿ ಪ್ರಿಂಟ್ ಕೂಡ ಕೊಟ್ಬಿಟ್ಟ. ಇಷ್ಟೊತ್ತು ಸೈಲೆಂಟ್ ಆಗಿರೋ ಫಾಲೋವರ್ ಇವಾಗ ಹೇಳ್ತಾನೆ, ಹಲೋ ಸರ್, ಯಾರ್ ಸರ್ ನೀವು? ಏನ್ ನಿಮ್ ಪ್ರಾಬ್ಲಮ್? ನೀವು ಮಾತಾಡ್ಬೇಕು ಅಂತ ಒಳಗಡೆ ಕರೆದ್ರಿ, ನನ್ನ ಹೆಸರು ಕೇಳಿದ್ರಿ, ಫಾರ್ಮ್ ಅಲ್ಲಿ ಬರೆದ್ರಿ, ಈಗ ನನ್ ಪರ್ಮಿಷನ್ ಇಲ್ದೆ ನನ್ ಫೋಟೋ ಬೇರೆ ತೆಗಿತಾ ಇದೀರಾ, ಏನ್ ಸರ್ ಮಾಡ್ತಾ ಇದೀರಾ ಅಂತ ಅವ್ನ್ ಟೆನ್ಷನ್ ಆಗ್ಬಿಟ್ಟು ಕೇಳಿದ್ರೆ ನಮ್ ಹೀರೋ ಹಂಗೆ ಮನ್ಸಲ್ಲಿ ಅನ್ಸುತ್ತೆ, ಒಳ್ಳೆ ಕೊಲ್ತೋಗಿರೋ ಈರುಳ್ಳಿ ಇದ್ದಂಗಿದೆ ನಿನ್ ಮಕ ಫೋಟೋ ತೆಗೆಯೋದಕ್ಕೆ ಪರ್ಮಿಷನ್ ಬೇರೆ ಕೇಳ್ಬೇಕ ಅಂದ್ಬಿಟ್ಟು ನಮ್ ಹೀರೋ ಅಂತಾನೆ, ಅಯ್ಯೋ ಸರ್ ಇದೆಲ್ಲ ಜಸ್ಟ್ ಒಂದು ಫಾರ್ಮಾಲಿಟಿ ಅಷ್ಟೇ. ನಮ್ ಚರ್ಚ್ಗೆ ಚಿಕ್ಕ ಚರ್ಚ್ ಅಲ್ವಾ, ಹೊಸದಾಗಿ ಯಾರಾದ್ರೂ ಬಂದ್ರೆ ಈ ತರ ನೋಟ್ ಮಾಡಿ ಇಟ್ಕೊಳ್ಳೋದು ಅಭ್ಯಾಸ, ಅದರಿಂದಾನೇ ಆತರ ಮಾಡಿದೆ, ಬೇರೆ ಏನೋ ತೊಂದ್ರೆ ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಗೆ ಒಂದು ಫೋನ್ ಕಾಲ್ ಬರುತ್ತೆ. ಒಂದ್ 2 ನಿಮಿಷ ಇರಿ, ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ನಮ್ ಹೀರೋ ಫೋನ್ ತಗೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಈಗ ಈ ಫಾಲೋವರ್ ಕೂತಿದಾನಲ್ಲ, ಅಲ್ಲಿರೋ ಟೇಬಲ್ ಮೇಲೆನೆ ನಮ್ ಹೀರೋ ಅವರ ಫ್ಯಾಮಿಲಿ ಫೋಟೋ ಇರುತ್ತೆ. ನಮ್ ಹೀರೋಗೆ ಒಂದ್ ವೈಫು ಮತ್ತೆ ಒಬ್ಬ ಮಗ ಇರ್ತಾನೆ. ಆ ಫ್ಯಾಮಿಲಿ ಫೋಟೋಸ್ ಎಲ್ಲ ಅವನ ಹತ್ರನೇ ಇರುತ್ತೆ. ಈಗ ಹೊರಗಡೆ ಫೋನ್ ಅಲ್ಲಿ ಮಾತಾಡ್ತಾ ಇರೋ ನಮ್ ಹೀರೋಗೆ ಏನ್ ವಿಷಯ ಹೇಳಿದ್ರು ಅಂತ ಗೊತ್ತಿಲ್ಲ. ಆ ಕಡೆ ಆಪೋಸಿಟ್ ಅಲ್ಲಿ ಮಾತಾಡ್ತಾ ಇರೋರು ಒಂಥರ ತುಂಬಾನೇ ಶಾಕ್ ಆಗ್ಬಿಟ್ಟ, ಮನ್ಸೇ ಹೊಡೆದೋಯ್ತು. ಆಕ್ಚುಲಿ ಏನ್ ವಿಷಯ ಅಂದ್ರೆ ನಮ್ ಹೀರೋ ಅವರ ವೈಫ್ ನಡತೆ ಸ್ವಲ್ಪ ಸರಿ ಇಲ್ಲ, ಅವಳ ಕ್ಯಾರೆಕ್ಟರ್ ಮೇಲೆ ಏನೋ ಡೌಟ್ ಇದೆ ಅಂತ ಹೇಳಿ ಒಂದು ಪ್ರೈವೇಟ್ ಡಿಟೆಕ್ಟಿವ್ ಹತ್ರ ಇನ್ಫಾರ್ಮೇಶನ್ ನ ಕೊಟ್ಟಿರ್ತಾನೆ. ನಮ್ಮ ಹೆಂಡತಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನ ಕೊಡಿ ಅಂತ. ಅವ್ರಿಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಬಿಟ್ಟು ನಮ್ ಹೀರೋ ಹತ್ರ ಹೇಳಿರೋದು, ಹೌದು ನೀವ್ ಅನ್ಕೊಂಡಿರೋ ತರ ನಿಮ್ ಹೆಂಡತಿ ನಿಮ್ಗೆ ಮೋಸ ಮಾಡ್ತಿದ್ದಾರೆ, ನಿಮ್ಗೆ ಕೆಲಸ ಕೊಟ್ಟಿರೋ ದೊಡ್ಡ ಫಾದರ್ ಅವ್ರ ಮಗನ್ ಜೊತೆನೆ ನಿಮ್ ವೈಫ್ ಬಂದು ರಿಲೇಶನ್ಶಿಪ್ ಅಲ್ಲಿ ಇದಾರೆ, ಅದಕ್ಕೆ ಪ್ರೂಫ್ ಈ ಫೋಟೋಸ್ ಅಂತ ಹೇಳಿ ಕೆಲವು ಫೋಟೋಸ್ ನೆಲ್ಲ ಕಳ್ಸಿರ್ತಾರೆ. ಅದ್ರಲ್ಲಿ ನಮ್ ಹೀರೋ ಅವರ ವೈಫ್ ಮತ್ತೆ ಬಾಯ್ ಫ್ರೆಂಡ್ ಇನ್ನೊಬ್ಬ ಇದಾನಲ್ವಾ, ಆ ದೊಡ್ಡ ಫಾದರ್ ಅವರ ಮಗ, ಅವ್ರಿಬ್ರು ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಇದನ್ನ ನೋಡಿ ನಮ್ ಹೀರೋಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅದಾದ್ಮೇಲೆ ನಮ್ ಹೀರೋನ ಅಲ್ಲಿಂದ ಒಳಗಡೆ ಬರ್ತಾನೆ. ಕರೆಕ್ಟ್ ಆಗಿ ನಮ್ ಹೀರೋ ಒಳಗಡೆ ಬರೋದಕ್ಕೂ ಆ ಫಾಲೋವರ್ ಅಲ್ಲಿಂದ ಎದ್ದೋಗೋದಕ್ಕೂ ಕರೆಕ್ಟ್ ಆಗಿರುತ್ತೆ. ನಮ್ ಹೀರೋ ಕೊಟ್ಟಿರೋ ರೈನ್ ಕೋಟ್ ನ ಕೈಯಲ್ಲೇ ಇಟ್ಕೊಂಡು ಹೋಗ್ತಾನೆ. ನಮ್ ಹೀರೋ ಕೂಡ ಸರಿ ಸರ್ ಹೊರಡ್ತಾ ಇದೀರಾ, ಇರಿ ಒಂದ್ ನಿಮಿಷ ನಾನು ಶೂನ ಕೊಡ್ತೀನಿ ಅಂತ ಹೇಳಿ ನಮ್ ಹೀರೋದು ಶೂನ ಅವನೇ ಇವ್ನ ಕಾಲ್ಗೆ ಹಾಕ್ಬೇಕು ಅಂತ ಹೇಳಿ ಎತ್ತಿ ಕೆಳಗಡೆ ಇಟ್ಬಿಟ್ಟು ಅವ್ನ ಕಾಲ್ನ ಅದ್ರೊಳಗಡೆ ಇಕ್ಕಣ ಅಂತ ನೋಡಿದ್ರೆ ನಮ್ ಹೀರೋಗೆ ಸಖತ್ ಶಾಕು. ಯಾಕಂದ್ರೆ ಅವ್ನ ಕಾಲಲ್ಲಿ ಒಂದು ಟ್ಯಾಗ್ ನ ಹಾಕಿರ್ತಾರೆ. ಈ ಜೈಲಿಂದ ಪರೋಲ್ ಅಲ್ಲಿ ರಿಲೀಸ್ ಆಗೋರ್ಗೆ ಈ ಊರ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಮತ್ತೆ ಅವ್ರು ಯಾವ ಲೊಕೇಶನ್ ಅಲ್ಲಿ ಇದಾರೆ, ಏನೇನ್ ಮಾಡ್ತಿದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಇದನ್ನ
ಹಾಕೋದು. ಇದನ್ನ ನೋಡಿದ ತಕ್ಷಣ ನಮ್ ಹೀರೋಗ್ ಅರ್ಥ ಆಯ್ತು, ಓಕೆ ಇವನೊಬ್ಬ ಕ್ರಿಮಿನಲ್, ಅದ್ ಗೊತ್ತಿಲ್ಲದೆ ನಾನು ಇಷ್ಟೊತ್ತು ಇವ್ನಿಗೆ ಮರ್ಯಾದೆ ಕೊಟ್ಬಿಟ್ನ ಅಂತ. ಸರಿ ಓಕೆ, ಯಾವ್ದೇ ಹಂಗಾದ್ರೆ ಏನು, ಅವ್ನ್ ನಮ್ಗ ನಮ್ ಚರ್ಚ್ ಅಲ್ಲಿ ಒಬ್ಬ ಮೆಂಬರ್, ಅವ್ನ್ ನಮ್ ಚರ್ಚ್ ಬಂದು ಹೋಗ್ತಾ ಇದ್ರೆ ಸಾಕು ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟ. ಆದ್ರೆ ಇನ್ನೂನು ಕೆಳಗಡೆ ನಮ್ ಹೀರೋಯಿನ್ ಬಂದು ಚರ್ಚ್ ಕಡೆನೆ ನೋಡ್ತಾ ಇರ್ತಾಳೆ, ಯಾವಾಗ ಈ ಫಾಲೋವರ್ ಹೊರಗಡೆ ಬರ್ತಾನೆ ಅಂತ. ಬಟ್ ಇವಾಗವರೆಗೂ ಒಂದು ಡೌಟ್ ಇತ್ತು, ಅವನನ್ನೇ ಫಾಲೋ ಮಾಡ್ತಿದ್ದಾಳ ಅಂತ. ಖಂಡಿತ ಅವಳು ಅವನ್ಗೋಸ್ಕರನೇ ವೇಟ್ ಮಾಡ್ತಾ ಇರೋದು. ಈಗ ಹೊರಗಡೆ ಬರೋ ಅವ್ನ್ ಕೂಡ ಅಷ್ಟೇ ನಮ್ ಹೀರೋಯಿನ್ ಕಡೆ ನೋಡ್ಬಿಟ್ಟು ಸೈಲೆಂಟ್ ಆಗಿ ತಿರ್ಕೊಂಡು ಅಲ್ಲಿಂದ ಹೊರಟೋದ. ಈಗ ಚರ್ಚ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ ಹೀರೋ ಮತ್ತೆ ಅವ್ರ ವೈಫ್ ಇಬ್ರು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ರೋಡ್ ಸೈಡ್ ಅಲ್ಲಿ ಒಂದು ದೊಡ್ಡ ಪೋಸ್ಟರ್ ನ ಹಾಕಿರ್ತಾರೆ. ನಮ್ ಹೀರೋ ಅವ್ರ ವೈಫ್ ಕೂಡ ಇಳ್ದು ಅಲ್ಲಿ ಹೋಗ್ಬಿಟ್ಟು ನೋಡ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಯಾವ್ದೋ ಒಂದು ಜಾಗದಲ್ಲಿ ಒಂದು ದೊಡ್ಡ ಚರ್ಚ್ ನ ಕಟ್ತಾ ಇದ್ದಾರೆ ಅಂತ. ಅಷ್ಟೇ, ಇದನ್ನ ನೋಡ್ಬಿಟ್ಟು ಹೀರೋ ಅವ್ರ ವೈಫ್ ಗೆ ಬಂದು ತುಂಬಾ ಸಂತೋಷ ಆಗುತ್ತೆ. ಬಂದು ಹೇಳ್ತಾರೆ ನಮ್ ಹೀರೋ ಹತ್ರ, ನೋಡಪ್ಪ ಈ ಜಾಗದಲ್ಲಿ ಇದ್ರ ದೊಡ್ಡ ಚರ್ಚ್ ಕಟ್ತಿದ್ದಾರೆ ಅಂತೆ. ಇನ್ನೇನು ನಿಮ್ಗೆ ಕೆಲಸ ಕೊಟ್ಟಿರೋ ಆ ದೊಡ್ಡ ಫಾದರ್ ಕೆಳಗಡೆನೆ ಈ ಚರ್ಚ್ ಕೂಡ ಬರ್ತಾ ಇರೋದು. ಹಂಗಾದ್ರೆ ಅವ್ರು ಕೊಟ್ಟಿರೋ ಆ ಚಿಕ್ಕ ಚರ್ಚ್ ಅಲ್ಲಿ 4 ವರ್ಷ ನೀನ್ ಕಷ್ಟಪಟ್ಟು ಕೆಲಸ ಮಾಡಿ ಕರೆಕ್ಟ್ ಆಗಿ ನಿಭಾಯಿಸ್ಕೊಂಡ್ ಬಂದಿದ್ಯಾ ಅಂತಂದ್ರೆ ನೆಕ್ಸ್ಟ್ ಈ ದೊಡ್ಡ ಚರ್ಚ್ಗೆ ನೀನೇ ಫಾದರ್ ಆಗ್ಬಿಡ್ತೀಯಾ, ಕಂಗ್ರಾಚುಲೇಷನ್ಸ್ ಅಂತ ಹೇಳಿ ಇವಾಗ ಕಂಗ್ರಾಚುಲೇಷನ್ಸ್ ಎಲ್ಲ ಹೇಳ್ತಾರೆ. ನಮ್ ಹೀರೋಗ ಅದು ಸಂತೋಷ. ಓಕೆ, ಫಾದರ್ ನನ್ನ ನಂಬ್ತಾರೆ, ನನ್ನೇ ಅಲ್ಲಿ ಫಾದರ್ ಆಗಿ ಆಗ್ತಾರೆ ಅಂತ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ಮನೆಗ್ ಬಂದಿದ್ದಾಯ್ತು. ನಮ್ ಹೀರೋಯಿನ್ ಗೆ ಇರೋದು ಅವ್ರ ಅಪ್ಪ ಅಂತ ಒಬ್ರೆ, ಈಗ ಸದ್ಯಕ್ಕೆ ಅವ್ರ ಒಬ್ರೆ ಇರೋದು. ಮತ್ತೆ ನಮ್ ಹೀರೋಯಿನ್ ಅವ್ರ ಮನೇಲಿ ಇರೋ ಫೋಟೋಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಮ್ ಹೀರೋಯಿನ್ ಒಂದು ಪೊಲೀಸ್ ಆಫೀಸರ್ ಆಗಿದ್ದವರು ಅಂತ. ನಾರ್ಮಲ್ ಪೊಲೀಸ್ ಆಫೀಸರ್, ಇದಕ್ಕೂ ಮುಂಚೆ ಯಾವ್ದೋ ಒಂದು ಬೇರೆ ಬ್ರಾಂಚ್ ಗೆ ಹಾಕಿದ್ರೇನೋ, ಈಗ ನಾನು ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಬರ್ಬೇಕು ಅಂತ ಹೇಳಿ ಕೇಳಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ತಾಳೆ. ನಾಳೆನೇ ಪೊಲೀಸ್ ಸ್ಟೇಷನ್ ಅಲ್ಲಿ ಜಾಯ್ನಿಂಗ್. ಅಷ್ಟೇ ಅಲ್ಲ, ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಈಗ ನಮ್ ಹೀರೋಯಿನ್ ಫಾಲೋ ಮಾಡ್ಕೊಂಡು ಹೋದ್ಲಲ್ಲ ಒಬ್ಬ ಫಾಲೋವರ್, ಅವನ್ಗೂ ಮತ್ತೆ ಇವ್ರ ಫ್ಯಾಮಿಲಿಗೂ ಒಂದು ಲಿಂಕ್ ಇದೆ. ಅದೇನು ಅಂತ ಮುಂದಕ್ಕೆ ನೋಡೋಣ. ಈಗ ಆ ವಿಷಯದ ಬಗ್ಗೆನೆ ಹೀರೋಯಿನ್ ಅವರಪ್ಪ ಬಂದು ಹೀರೋಯಿನ್ ಹತ್ರ ಹೇಳ್ತಾ ಇರೋದು, ಇಲ್ಲಿ ನೋಡಮ್ಮ, ನಮ್ ಫ್ಯಾಮಿಲಿ ತರ ನಾಶ ಆಗೋದಕ್ಕೆ ಕಾರಣವಾಗಿರೋ ಆ ಫಾಲೋವರ್ ಬಂದು ಈಗ ನಮ್ ಊರಲ್ಲೇ ಇದ್ದಾನೆ ಅಂತ ಗೊತ್ತಾಯ್ತು. ಆಲ್ಮೋಸ್ಟ್ ಈ ವಿಷಯ ನಿನ್ವರ್ಗೂ ಕೂಡ ಬಂದಿರತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತು. ಆದ್ರೆ ಈಗಾಗ್ಲೇ ನಮ್ ಫ್ಯಾಮಿಲಿಯಲ್ಲಿ ನಾನು ಕಳ್ಕೊಂಡಿರೋದ್ ಸಾಕು. ಇದಕ್ ಮೇಲೆ ನಿನ್ನ ಕಳ್ಕೊಳಕ್ ನಾನು ಇಷ್ಟ ಪಡೋದಿಲ್ಲ. ನೀನು ಅವನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ ನಿನ್ ಪ್ರಾಣದ ಮೇಲೆ ತಂದ್ಕೋಬೇಡಮ್ಮ ಅಂದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಅಪ್ಪ ನಿನ್ಗೇನ್ ಬೇರೆ ಕೆಲ್ಸ ಇಲ್ವಾ? ನಾನೇನ್ ಯಾವಾಗ ಅವ್ನ ಹಿಂದ್ಗಡೆ ತಿರ್ಕೊಂಡಿರ್ಲಾ, ಸುಮ್ನೆ ಆಗೋ ಕೆಲ್ಸ ನೋಡಪ್ಪ. ಸರಿ ಆಯ್ತು, ನೀನ್ ಯಾವ್ದೋ ಬಿಲ್ಡಿಂಗ್ ಕಟ್ತಾ ಇದೀನಿ ಅಂತ ಹೇಳ್ದಲ್ಲ, ಎಲ್ಲಿವರೆಗೂ ಬಂದಿದೆ ಕೆಲ್ಸ ಮುಗಿತಾ? ಮುಗಿದ್ರೆ ನನ್ಗೊಂದ್ ಫೋಟೋ ಕಳ್ಸ್ಬಿಡು ಅಂತ ಹೇಳಿ ಹಂಗೆ ಟಾಪಿಕ್ ನ ಡೈವರ್ಟ್ ಮಾಡ್ಬಿಟ್ಲು. ಇನ್ನೊಂದ್ ಕಡೆ ನಮ್ ಹೀರೋ ಬಂದು ದೊಡ್ಡ ಫಾದರ್ ಕರ್ದಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ನಮ್ ಹೀರೋಗೆ ಸಖತ್ ಸಂತೋಷ. ಆ ಫಾದರ್ ಬಂದ್ಬಿಟ್ಟು ಈಗ ಕಟ್ತಾ ಇರೋ ಆ ದೊಡ್ಡ ಚರ್ಚ್ಗೆ ನನ್ನೇ ಫಾದರ್ ಆಗ್ತಾರೆ, ಅದಕ್ಕೋಸ್ಕರನೇ ಕರ್ದಿರೋದು, ಅದ್ರ ಬಗ್ಗೆನೇ ಮಾತಾಡಕ್ ಕರ್ದಿರೋದು ಅಂತ. ಆದ್ರೆ ಅಲ್ಲೋಗ್ ನೋಡಿದ್ರೆ ಆ ಫಾದರ್ ಹೇಳ್ತಾರೆ, ನಿನಗೆ ಗೊತ್ತಲ್ವಪ್ಪ ನಾವ್ ಇತರ ದೊಡ್ಡ ಚರ್ಚ್ ನ ಕಟ್ತಾ ಇದೀವಿ ಅಂತ, ಅಲ್ಲಿ ಯಾರನ್ನ ಫಾದರ್ ಆಗಿಟ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ. ಇದ್ರಿಂದಾನೇ ನಮ್ ಹೀರೋಗ್ ಅರ್ಥ ಆಗೋಯ್ತು ನನ್ನನ್ನ ಫಾದರ್ ಆಗಿ ಹಾಕೋದಿಕ್ಕೆ ಅವರು ಇಷ್ಟ ಪಡ್ತಾ ಇಲ್ಲ ಅಂತ. ಅದರಿಂದ ತಾನೇ ಯಾರನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಕರೆದು ಕೇಳ್ತಾ ಇರೋದು. ಸೊ ಹೀರೋಗೂ ಅರ್ಥ ಆಗೋಯ್ತು, ಸೈಲೆಂಟ್ ಆಗ್ಬಿಟ್ಟ. ಸರಿ ಫಾದರ್, ನಾನು ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಯಾರು ಸರಿಯಾಗಿರ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟ. ಇವನ ಹತ್ರ ಹೊರಗಡೆ ಬರೋಷ್ಟ್ರಲ್ಲಿ ಆಪೋಸಿಟ್ ಅಲ್ಲಿ ಒಬ್ರು ಬಂದು ಮಾತಾಡಿಸ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ಈ ದೊಡ್ಡ ಫಾದರ್ ಅವರ ಮಗ. ಅಂದ್ರೆ ನಮ್ ಹೀರೋ ಅವರ ವೈಫ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದಾನೆ ಅಂತ ಹೇಳಿದ್ರಲ್ವಾ, ಅವನೇ ಇವನ್ ಬಂದ್ ಮಾತಾಡೋದ್ ನೋಡಿದ್ರೆ ಅಷ್ಟು ಸ್ವೀಟ್ ಆಗಿ ಮಾತಾಡ್ತಾನೆ, ಒಳ್ಳೆ ಒಂಥರ ಮಾತಾಡ್ತಾನೆ. ಆಕ್ಚುಲಿ ಇಲ್ಲಿ ವಿಷಯ ಏನಂತಂದ್ರೆ ಈಗ ಕಟ್ತಾ ಇರೋ ಆ ದೊಡ್ಡ ಚರ್ಚ್ಗೆ ಇವನನ್ನೇ ಫಾದರ್ ಆಗ್ಬೇಕು ಅಂತ ಹೇಳಿ ಮಾತಾಡ್ಕೊಂಡಿರೋದು. ಅಂದ್ರೆ ಈ ದೊಡ್ಡ ಫಾದರ್ ಅವ್ರ ಮಗನ್ನ. ಈ ವಿಷಯನ ಇವನೇ ಈಗ ಬಂದು ನಮ್ ಹೀರೋ ಹತ್ರ ಹೇಳ್ತಾ ಇರೋದು. ನಮ್ ಹೀರೋ ಒಂದ್ ಕಡೆ ಬೇಜಾರಾದ್ರೆ ಕೂಡ ಸದ್ಯಕ್ಕೆ ಕಂಗ್ರಾಚುಲೇಷನ್ಸ್ ಹೇಳ್ತಾನೆ. ಆಲ್ರೆಡಿ ನೀವೇ ಅಂತ ಡಿಸೈಡ್ ಆಗ್ಬಿಡ್ತು, ಇದ್ರೂನು ನನ್ನ ಸುಮ್ನೆ ನಾಮಕ ವ್ಯವಸ್ಥೆ ಅಂತ ಕರೆದು ನೀವೇನೋ ಮಾತಾಡಿರೋದು. ನೀವೆಲ್ಲ ಜನರೇಷನ್ ಪ್ರಕಾರ ದೊಡ್ಡವರಾಗೆ ಹೋಗ್ತಾ ಇರ್ಬೇಕು, ನಾವ್ ಮಾತ್ರ ಕೊನೆವರೆಗೂ ಹಿಂಗ್ ಚಿಕ್ಕವರಾಗೆ ಇರ್ಬೇಕಲ್ವಾ ಅಂತ ಅನ್ಕೊಂಡು ಸರಿ ಆಯ್ತು ಕಂಗ್ರಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರ ಚಿಕ್ಕ ಚರ್ಚ್ ಇತ್ತಲ್ವಾ ಆ ಜಾಗಕ್ಕೆ ಬಂದ್ಬಿಟ್ಟ. ಅಲ್ಲಿ ಬಂದು ದೇವ್ರ ಹತ್ರ ಮಂಡಿ ಹಾಕಿ ಕೂತ್ಕೊಂಡು ಬಿದ್ದು ಪ್ರೇಯರ್ ಮಾಡ್ತಾನೆ. ದೇವ್ರೆ, ನಾನ್ ನಿಮ್ಗೋಸ್ಕರ ಎಷ್ಟು ಸೇವೆ ಮಾಡಿದೀನಿ, ಆ ದೊಡ್ಡ ಚರ್ಚಲ್ಲಿ ಫಾದರ್ ಆಗ್ಬಿಟ್ಟು ನಿಮ್ಗೆ ಇನ್ನಷ್ಟು ಸೇವೆ ಮಾಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನೀವ್ ಅದಕ್ಕೆ ನನ್ಗೆ ಅವಕಾಶ ಮಾಡ್ಕೊಟ್ಟಿಲ್ಲ. ಅದೇ ನಿಮ್ ಡಿಸಿಷನ್ ಆದ್ರೆ ಅದನ್ನ ನಾನು ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಇದ್ರೂ ನಾನ್ ನಿಮ್ ಮಗಾನೇ ಅಲ್ವಾ, ನನ್ಗೆ ಯಾಕೆ ಇಷ್ಟೊಂದು ಕಷ್ಟನ ಕೊಡ್ತಾ ಇದೀರಾ ಅಂತ ಹೇಳಿ ಪಾಪ ಕಣ್ಣಲ್ಲಿ ನೀರ್ ಹಾಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಈಗ ಒಂದ್ ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋಗೆ ಅವ್ರ ವೈಫ್ ಕಡೆಯಿಂದ ಕಾಲ್ ಬರುತ್ತೆ. ಏನ್ರಿ ಕೆಲಸ ಮಾಡಿಟ್ಟಿದ್ದೀರಾ ನೀವು? ನಮ್ ಮಗನ ಸ್ಕೂಲಿಂದ ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರ ನೀವು? ಇಷ್ಟೊತ್ವರೆಗೂ ನೀವು ಪಿಕಪ್ ಮಾಡಕ್ಕೆ ಹೋಗ್ಲಿಲ್ವಾ? ಆದ್ರೆ ಬೇರೆ ಯಾರೋ ಬಂದು ಅವನ್ನ ಕರ್ಕೊಂಡು ಹೊಟ್ಟೋದ್ರು ಅಂತ ಸ್ಕೂಲಿಂದ ಕಾಲ್ ಮಾಡಿದ್ರು. ಯಾರು ಕರ್ಕೊಂಡೋದ್ರು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದುವರೆಗೂ ಅವನು ಮನೆಗೆ ರಿಟರ್ನೇ ಬರ್ಲಿಲ್ಲ. ಇನ್ ಕೇಸ್ ಅವನು ಏನಾದ್ರು ಕಾಣೆ ಆಗ್ಬಿಟ್ರೆ ಅದಕ್ಕೆ ಕಂಪ್ಲೀಟ್ ಜವಾಬ್ದಾರಿ ನೀವೇ ಆಗ್ತೀರಾ ನೋಡಿ. ನನ್ ಮಗ ನನ್ಗೆ ಬೇಕು ಅಂತ ಹೇಳಿ ಕೂಗಾಡ್ಬಿಟ್ಟು ಫೋನ್ ನ ಇಟ್ಬಿಟ್ರು. ಈಗ ನಮ್ ಹೀರೋ ಸ್ವಲ್ಪ ಯೋಚನೆ ಮಾಡಿ ನೋಡ್ತಾನೆ. ಬೆಳಿಗ್ಗೆ ಆ ಫಾಲೋವರ್ ಕಾಲಲ್ಲಿ ಆತರ ಒಂದು ಟ್ಯಾಗ್ ನ ನೋಡಿದ್ರು, ಅವನೇ ಈ ಜಾಗಕ್ಕೆ ಬಂದಿದ್ದು. ಅದ್ರಲ್ಲೂ ನಮ್ ಹೀರೋಗೆ ಕಾಲ್ ಬಂದಾಗ ಅವ್ನು ಹೊರಗಡೆ ಹೋಗಿ ಒಳಗಡೆ ಬರೋಷ್ಟ್ರಲ್ಲಿ ಟೇಬಲ್ ಮೇಲೆ ಇರೋ ಫ್ಯಾಮಿಲಿ ಫೋಟೋನ ಯಾರೋ ಎತ್ತಿ ನೋಡ್ಬಿಟ್ಟು ಕೆಳಗಡೆ ಇಟ್ರೆ ಹೆಂಗಿರುತ್ತೆ ಆತರ ಪೊಸಿಷನ್ ಅಲ್ಲಿ ಇತ್ತು. ಸೊ ಇವನೇ ಅದನ್ನ ನೋಡಿರ್ಬೋದು. ಮುಖ್ಯವಾಗಿ ಅವ್ನ ಫೋಟೋನ ಬಂದು ಪ್ರಿಂಟ್ ತೆಗ್ದಿದ್ರಲ್ಲ ನಮ್ ಹೀರೋ, ಕರೆಕ್ಟ್ ಆಗಿ ಆ ಪ್ರಿಂಟರ್ ಮೇಲೆನೆ ಮೇಲಿಂದ ಮಳೆ ಬಂದಾಗ ನೀರ್ ಡ್ರಾಪ್ ಆಗಿ ಸೋರಿರುತ್ತೆ. ಸೊ ಈಗ ಫೋಟೋ ಕೂಡ ಕ್ಲಾರಿಟಿ ಇಲ್ಲ, ಅದು ಅವನೇ ಅಂತ ಹೇಳಕ್ ಕೂಡ ಆಗ್ತಾ ಇಲ್ಲ. ಆದ್ರೆ ನಮ್ ಹೀರೋ ಹುಷಾರಾಗಿ ಅವ್ನ ಹೆಸರನ್ನ ಕೇಳಿದ್ರಲ್ವಾ, ಈಗ ಅವ್ನ ಹೆಸರನ್ನ ಬಂದು ನೆಟ್ಟಲ್ಲಿ ಹಾಕಿ ಸರ್ಚ್ ಮಾಡಿ ನೋಡಿದಾಗ ಅವನ್ ಬಗ್ಗೆ ಒಂದ್ ವಿಷಯ ಗೊತ್ತಾಗುತ್ತೆ. ಅವ್ನ್ ಬಂದು ಈ ಚಿಕ್ಕ ಮಕ್ಕಳನ್ನ, ಈ ಟೀನೇಜ್ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿಟ್ಕೊಂಡು ಟಾರ್ಚರ್ ಕೊಟ್ಟು ಸಾಯಿಸೋ ಅಂತವನು ಅಂತ. ಅದ್ರಿಂದ ಅವನೀಗ ಜೈಲಲ್ಲಿ ಇದ್ಬಿಟ್ಟು ಬಂದಿದ್ದಾನೆ ಅಂತ. ಇದು ಗೊತ್ತಾದ್ಮೇಲೆ ಇನ್ನೇನಾಗುತ್ತೆ, ನಮ್ ಹೀರೋ ಕಂಪ್ಲೀಟ್ ಟಾರ್ಗೆಟ್ ಅವನ್ ಮೇಲೆ ಟರ್ನ್ ಆಗುತ್ತೆ. ಅವನೇ ನನ್ ಮಗನ ಕಿಡ್ನಾಪ್ ಮಾಡಿರೋದು ಅಂತ. ಇನ್ ಅವ್ನ ಹುಡ್ಕೊಂಡು ಅವ್ರ ಮನೆ ಕಡೆ ಹೋಗ್ಬೇಕು ಅಂತ ನೋಡ್ತಾರೆ. ಇನ್ನೊಂದ್ ಕಡೆ
ಕಡೆ ನಮ್ ಹೀರೋಯಿನ್ ಹಂಗೆ ಮಲಗಿರ್ಬೇಕಾದ್ರೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈಗ ಫಾಲೋವರ್ಗೂ ಮತ್ತೆ ನಮ್ ಹೀರೋಯಿನ್ ಅವ್ರ ಫ್ಯಾಮಿಲಿಗೂ ಏನ್ ಸಂಬಂಧ ಅಂತ. ಆಕ್ಚುಲಿ ಫಾಲೋವರ್ ಬಂದು ನಮ್ ಹೀರೋಯಿನ್ ಅವರ ತಂಗಿನ ಕಿಡ್ನಾಪ್ ಮಾಡಿ ಇಟ್ಟಿರ್ತಾನೆ. ಅದು 2 years ಬ್ಯಾಕ್ ನಡೆದಿರೋದು. ಇವಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತಾನೆ ಇರ್ತಾಳೆ. ಆತರ ಅವಳು ಬಂದು ಹೊಸದಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಿರ್ತಾಳೆ ನಮ್ ಹೀರೋಯಿನ್ ಅವ್ರ ತಂಗಿ. ಆ ಅಪಾರ್ಟ್ಮೆಂಟ್ ಒಳಗಡೆನೆ ಹೋಗಿ ಅವಳನ್ನ ಅಲ್ಲೇ ಕಿಡ್ನಾಪ್ ಮಾಡಿರ್ತಾನೆ. ಅಲ್ಲಿಂದ ನಮ್ ಹೀರೋಯಿನ್ ನಂಬರ್ಗೆ ಅವನೇ ಕಾಲ್ ಮಾಡ್ಬಿಟ್ಟು ಏನಾದ್ರೂ ಬಾಯ್ ಬಿಟ್ಟೆ ಅಂತ ಇಟ್ಕೋ, ಕತ್ತಿಯಲ್ಲಿ ಹಂಗೆ ಕತ್ ಮೇಲೆ ಚುಚ್ಬಿಡ್ತೀನಿ ಅಂತ ಹೇಳಿ ಬೆದರ್ಸ್ಕೊಂಡು ಆ ಕತ್ತಿನ ಇಟ್ಟಿರ್ತಾನೆ. ಅವಳು ನಾರ್ಮಲ್ ಆಗಿ ಮಾತಾಡ್ತಾಳೆ, ಏನು ಪ್ರಾಬ್ಲಮ್ ಇಲ್ಲ, ಮನೆಯೆಲ್ಲ ಸೆಟ್ ಆಯ್ತು ಅಂತ ಹೇಳ್ತಾಳೆ. ನಮ್ ಹೀರೋಯಿನ್ ಕೂಡ ಅದನ್ನ ನಂಬಿ ಸುಮ್ನೆ ಆಗ್ಬಿಟ್ಲು. ಆದ್ರೆ ಕಿಡ್ನಾಪರ್ ಈ ಫಾಲೋವರ್ ಇಂದಾನೆ ನಮ್ ಹೀರೋಯಿನ್ ಅವ್ರ ತಂಗಿ ಸತ್ತಿದ್ದು ಅನ್ನೋ ಒಂದು ಗಿಲ್ಟ್ ಬಂದು ನಮ್ ಹೀರೋಯಿನ್ ಗೆ ಕಾಡ್ತಾನೆ ಇರುತ್ತೆ. ಯಾವಾಗೂ ನಮ್ ಹೀರೋಯಿನ್ ಅವ್ರ ತಂಗಿ ದೆವ್ವದು ಆ ಆತ್ಮ ಬಂದು ಇವಳ ಹತ್ರ ಮಾತಾಡೋ ತರ ಫೀಲ್ ಆಗ್ತಾ ಇರ್ತಾಳೆ. ನೀನಿಂದಾನೆ ಎಲ್ಲ ಆಗಿದ್ದು, ನೀನ್ ಎಂತ ಟ್ಯಾಲೆಂಟೆಡ್ ಪೊಲೀಸು. ನಾನು ಅವತ್ತು ನಿನ್ಗೆ ಕಾಲ್ ಮಾಡಿದಾಗ ನನ್ ವಾಯ್ಸ್ ಅಲ್ಲಿರೋ ವೈಬ್ರೇಷನ್ ಕೇಳಿನೇ ನೀನ್ ಕಂಡಿಡ್ದ್ ಬಿಡ್ತೀಯ ಅಂತ ಅನ್ಕೊಂಡೆ. ಆದ್ರೆ ನೀನ್ ಕಂಡಿಡ್ದಿಲ್ಲ. ಇವತ್ ನನ್ನ ಈ ಪರಿಸ್ಥಿತಿಗೆ ನೀನೇ ಅಲ್ವಾ ಕಾರಣ. ನೀನೇ ನನ್ನ ಕಾಪಾಡದೆ ಬಿಟ್ಬಿಟ್ಟೆ. ಪ್ರತಿ ಕ್ಷಣ ಪ್ರತಿಯೊಂದು ನಿಮಿಷ ಕೂಡ ನಾನು ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಆ ಮನೆ ಡೋರ್ ನ ಓಪನ್ ಮಾಡ್ಕೊಂಡು ನೀನ್ ಬಂದ್ಬಿಡಲ್ವಾ ಅಂತ ನೋಡ್ತಾ ಇದ್ರೆ. ಆದ್ರೆ ಆ ಡೋರ್ ಓಪನ್ ಮಾಡೋ ಪ್ರತಿ ಸಲನು ಆ ಫಾಲೋವರೇ ಅಲ್ಲಿ ಇರ್ತಾ ಇದ್ದ. ನಿನ್ನಿಂದಾನೆ ಅಲ್ವಾ ನಾನ್ ಸತ್ತಿದ್ದು ಅಂತ ಯಾವಾಗೂ ಅವ್ರ ತಂಗಿ ಹೇಳೋ ತರ ಇವಳಿಗೆ ಫೀಲ್ ಆಗ್ತಾ ಇರುತ್ತೆ. ಒಂಥರ ತುಂಬಾನೇ ಡಿಸ್ಟರ್ಬ್ ಆಗ್ತಾಳೆ ಅಂತಾನೆ ಹೇಳ್ಬೋದು. ಇವಾಗ ಹಂಗೆ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬಂದು ಈಗ ಆ ಫಾಲೋವರ್ ನ ಹುಡ್ಕೊಂಡು ಅವ್ರ ಮನೆ ಕಡೆ ತಾನೆ ಹೋಗಿರ್ತಾನೆ. ಅವ್ನ ಅಡ್ರೆಸ್ ಎಲ್ಲ ಇರತ್ತಲ್ವಾ, ಅಲ್ಲಿಗೆ ತಾನೆ ಹೋಗಿರ್ತಾನೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ಇಟ್ಟಿದ್ದೆ ನನ್ ಮಗನ್ನ, ಏನೋ ಮಾಡಿದೆ ಅಂತ ಕೇಳ್ಬೇಕಂತ ಅನ್ಕೊಂತಾನೆ. ಬಟ್ ಕೇಳೋ ಧೈರ್ಯ ಇಲ್ಲ. ಅಲ್ಲಿ ನೋಡಿದ್ರೆ ಅವನು ಈ ಯಾರನ್ನಾದ್ರೂ ಸಾಯಿಸ್ಬಿಟ್ಟು ಅಗೆಯೋದಕ್ಕೋಸ್ಕರ ಐಟಮ್ಸ್ ಯೂಸ್ ಮಾಡ್ತಾರಲ್ಲ, ಒಂಥರ ದೊಡ್ಡ ಐಟಮ್ಸ್, ಆತರ ಐಟಮ್ಸ್ ಎಲ್ಲ ಎತ್ತಿ ಕಾರ್ ಡಿಕ್ಕಿಗೆ ಹಾಕೊಳ್ತಾ ಇರ್ತಾನೆ. ಅದ್ರ ನೋಡ್ಬಿಟ್ಟು ತುಂಬಾನೇ ಭಯ ಆಗುತ್ತೆ. ನನ್ ಮಗನ್ ಏನಾದ್ರು ಸಾಯಿಸ್ಬಿಟ್ಟು ನಾ ಎತ್ಕೊಂಡೋಗಿ ಮಣ್ಣು ಮಾಡ್ತಾ ಇದ್ದಾನ ಅಂತ. ಕೇಳಕ್ ಕೂಡ ಧೈರ್ಯ ಬರ್ತಾ ಇಲ್ಲ. ಅದ್ರಿಂದಾನೆ ಅವ್ನ್ ಬಂದು ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ಈ ಒಂದು ಏರಿಯಾನಲ್ಲಿ ಒಂದು ಕ್ರಿಮಿನಲ್ ನ ನೀವು ಇರಕ್ ಹೇಳಿದಿರಲ್ವಾ ಬ್ಯಾಡ್ಗೆಗೆ, ಅವ್ನ್ ಬಂದೀಗ ಯಾರನ್ನೋ ಸಾಯಿಸ್ಬಿಟ್ಟಿದಾನೆ, ಅವ್ರನ್ನ ಮಣ್ಣು ಮಾಡೋದಕ್ಕೋಸ್ಕರ ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾನೆ, ಬೇಗ ಬನ್ನಿ ಕಾಪಾಡಿ ಅಂತ ಹೇಳ್ತಾನೆ. ಆ ಕಡೆ ಇರೋ ಪೊಲೀಸ್ ಅವ್ರಿಗೆ ನಮ್ ಹೀರೋ ಮಾತಾಡ್ತಿರೋದು ಏನ್ ಅರ್ಥ ಆಗ್ತಾ ಇಲ್ಲ. ಡಿಸ್ಟರ್ಬೆನ್ಸ್ ಒಂದ್ ಕಡೆ ಅಂದ್ರೆ ನಮ್ ಹೀರೋಗಿರೋ ಗಾಬರಿಯಲ್ಲಿ ಅವ್ರು ಹೇಳ್ಬೇಕಾಗಿರೋ ವಿಷಯನ ಸರಿಯಾಗಿ ಬೇರೆ ಹೇಳಕ್ ಬರ್ತಾ ಇಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತು. ಆ ಕಡೆ ಆ ಫಾಲೋವರ್ಗೆ ಅರ್ಥ ಆಗೋಯ್ತು ನನ್ನ ಫಾಲೋ ಮಾಡ್ಕೊಂಡು ಯಾರೋ ಈ ಜಾಗಕ್ಕೆ ಬಂದಿದ್ದಾರೆ ಅಂತ. ಸೈಲೆಂಟ್ ಆಗಿ ಒಂದ್ ಕಾರ್ ತಗೊಂಡು ಅಲ್ಲಿಂದ ಹೊರಟೋದ. ಈ ಕಡೆ ನಮ್ ಹೀರೋ ಫೋನ್ ಕೂಡ ಸ್ವಿಚ್ ಆಫ್ ಆಗೋಯ್ತಲ್ಲ. ಟಕ್ಕಂತ ಕಾರಲ್ಲೇ ಚಾರ್ಜ್ ಹಾಕೊಂಡು ಈಗ ಫಾಲೋವರ್ ನ ಫಾಲೋ ಮಾಡ್ಕೊಂಡೆ ಹೋಗಕ್ಕೆ ಶುರು ಮಾಡ್ಬಿಟ್ರು. ಈ ತರ ರೋಡ್ ಅಲ್ಲಿ ಹೋಗ್ತಾ ಇರೋ ಕಾರ್ಗಳಿಗೆ ಸಡನ್ ಆಗಿ ಒಂದು ಲೆಫ್ಟ್ ಗೋ ರೈಟ್ ಗೋ ಒಂದು ಟರ್ನ್ ಎತ್ಕೊಳ್ತಾನೆ. ನೋಡಿ ಇವಾಗ ಕಾರೇ ಕಾಣಿಸ್ತಾ ಇಲ್ಲ. ನಮ್ ಹೀರೋಗೆ ಬಕ್ಕಂತ ಆಗೋಯ್ತು. ಅಯ್ಯೋ ಮಿಸ್ ಮಾಡ್ಬಿಟ್ನ, ಹಿಂಗೆ ನನ್ ಮಗ ಸಿಗ್ತಾನ ಇಲ್ವಾ ಅಂತ. ಆದ್ರೆ ಈಗ ಮೇನ್ ರೋಡ್ ಇಂದ ರೈಟ್ ಒಂದು ಟರ್ನ್ ಎತ್ಕೊಂಡ್ರೆ ಅದು ಸ್ಟ್ರೇಟ್ ಆಗಿ ಒಂದು ಹಿಲ್ ಸ್ಟೇಷನ್ ಗೆ ಹೋಗುತ್ತೆ ಅಂತ ನಮ್ ಹೀರೋಗೆ ಚೆನ್ನಾಗಿ ಗೊತ್ತು. ಸೊ ಮೋಸ್ಟ್ಲಿ ಕಾರ್ ಆ ಡೈರೆಕ್ಷನ್ ಅಲ್ಲೇ ಹೋಗಿರ್ಬೋದು ಅಂತ ನಮ್ ಹೀರೋ ಕಾರ್ನ ತಿರುಗಿಸ್ಕೊಂಡು ಮುಂದಕ್ಕೆ ಹೋಗಿ ನೋಡ್ತಾನೆ. ಬಟ್ ಆ ದಾರಿಯಲ್ಲಿ ಯಾವ್ದು ಕಾರ್ ಹೋದಂಗೆ ಇವ್ಗೆ ಕಾಣಿಸ್ತಾ ಇಲ್ಲ. ಅಯ್ಯೋ ಎಲ್ಲೋ ಕಾರು ಅಂತ ಹೇಳಿ ನಮ್ ಹೀರೋ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ಫಾಲೋವರ್ ಎಷ್ಟು ಬುದ್ಧಿವಂತ ನೋಡಿ. ನಮ್ ಹೀರೋ ಫಾಲೋ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ, ಬಟ್ ನಮ್ ಹೀರೋ ಅಂತ ಇನ್ನೂ ಅವ್ನಿಗೆ ಗೊತ್ತಿಲ್ಲ ಯಾರೋ ಫಾಲೋ ಮಾಡ್ತಾ ಇದಾರೆ, ಅವನ್ನ ಹಿಡಿಬೇಕು ಅಂತ ಹೇಳಿ ಈಗ ಅವ್ನ್ ಹಿಂದ್ಗಡೆ ಬಂದು ಕಾರ್ನ ನಿಲ್ಲಿಸ್ತಾನ. ಇಳಿದು ಬಂದು ನಮ್ ಫಾದರ್ ನ ನೋಡಿದ ತಕ್ಷಣ, ಅಂದ್ರೆ ನಮ್ ಹೀರೋನ ನೋಡಿದ ತಕ್ಷಣ, ಫಾದರ್ ನೀವೇನಕ್ ನನ್ನ ಫಾಲೋ ಮಾಡ್ತಾ ಇದೀರಾ, ಏನ್ ಹೇಳಿ ಅಂತ ಕೇಳ್ತಾ ಇರ್ಬೇಕಾದ್ರೆ ನಮ್ ಹೀರೋ ಅಂತೂ ಒಂದು ಉಸಿರು ಕೂಡ ಬಿಟ್ಟಿಲ್ವೇ. ಅವನ ಹತ್ರ ಮಾತಾಡೇ ಇಲ್ಲ. ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿರತ್ತಲ್ಲ. ಈಗ ಫೋನ್ ಆನ್ ಮಾಡ್ಬಿಟ್ಟು ಯಾರನ್ನಾದ್ರೂ ಹೆಲ್ಪ್ ಕೇಳ್ಬೇಕು ಅಂತ ವೇಟ್ ಮಾಡ್ತಾ ಇರ್ತಾನೆ. ಫೋನ್ ಆನ್ ಮಾಡಿದ ತಕ್ಷಣ ಹೊರಗಡೆ ಇರೋ ಆ ಫಾಲೋವರ್ಗೂ ಒಂಥರ ಭಯ ಆಗೋಯ್ತು. ಸರಿ ಬಿಡಿ, ನಾನ್ ಕೇಳಿದ್ರು ನೀವು ಆನ್ಸರ್ ಮಾಡಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ, ನಾನು ಹೋಗ್ತೀನಿ ಅಂತ ಹೇಳಿ ಅವ್ನ್ ಪಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ ಹೀರೋ ಟಕ್ಕಂತ ಕಾರಿಂದ ಇಳಿತಾನೆ. ಯಾಕಂದ್ರೆ ಈ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ರೆ ನನ್ ಮಗನ ಮಿಸ್ ಮಾಡ್ಕೊಂಡ್ಬಿಡ್ತೀನೇನೋ, ಅವ್ನ್ ಸಾಯಿಸ್ಬಿಡ್ತಾನೇನೋ ಅಂತ ಹೇಳಿ ಭಯ ಪಟ್ಟು ಹೆಂಗೋ ಧೈರ್ಯ ಪಟ್ಟು ಅಲ್ಲಿ ಹೋಗಿ ಅವ್ನ್ ಕಾರ್ನೆಲ್ಲ ಚೆಕ್ ಮಾಡಿ ನೋಡ್ತಾರೆ ಅವ್ರ ಮಗ ಏನಾದ್ರು ಕಾರಲ್ಲಿ ಇದಾನಂತ. ಬಟ್ ಇವ್ರು ಅನ್ಕೊಂಡಿರೋ ತರ ಕಾರಲ್ಲಿ ಯಾರು ಇಲ್ಲ. ಆ ಐಟಮ್ಸ್ ನ ಬಿಟ್ರೆ, ಆ ಮಣ್ಣಗೆ ಐಟಮ್ಸ್ ಇರ್ತಾರೆ, ಅದ್ ಬಿಟ್ರೆ ಬೇರೆ ಯಾರು ಇಲ್ಲ. ಸರಿ ಆಯ್ತು, ಇವನ ಹತ್ರ ಏನು ಮಾತಾಡೋದ್ ಬೇಡ, ಸೈಲೆಂಟ್ ಆಗಿ ಹೋಗಿ ಕಾರ್ನ ಹತ್ ಬಿಡೋಣ ಅಂತ ಹೇಳಿ ನಮ್ ಹೀರೋ ಬಂದು ಕಾರ್ ಹತ್ತಷ್ಟರಲ್ಲಿ ಆ ಫಾಲೋವರ್ ಹಿಡಿದ್ ಬಿಟ್ಟ. ಏನಕ್ ನನ್ನ ಫಾಲೋ ಮಾಡ್ಕೊಂಡ್ ಬಂದ್ರಿ ಅಂತ ಹೇಳಿ ಅಲ್ಲಿ ಇಬ್ರಿಗೂ ಸರಿಯಾಗಿ ಜಗಳ ನಡೀತಾ ಇರುತ್ತೆ. ಇವ್ರು ಇರೋದು ಹಿಲ್ ಸ್ಟೇಷನ್ ಅಂದ್ರೆ ಒಂದ್ ಕಡೆ ಫುಲ್ ಆಗಿ ಹಳ್ಳ ಇರುತ್ತೆ. ಗೊತ್ತಿಲ್ಲದೆ ನಮ್ ಹೀರೋ ಪಾಪ ಅವನನ್ನ ತಳ್ಬಿಟ್ರು. ಅವನಂಗೆ ಉರುಳ್ಕೊಂಡೋಗಿ ಅಲ್ಲಿ ದೊಡ್ಡ ಬಂಡೆ ಕಲ್ಲಿರುತ್ತೆ, ಅದಕ್ಕೆ ತಲೆನ ಸರಿಯಾಗಿ ಡಿಕ್ಕಿ ಹೊಡ್ಕೊಂಡು ಜ್ಞಾನ ತಪ್ಪಿ ಬಿದ್ಬಿಟ್ಟಿರ್ತಾನೆ. ನಮ್ ಹೀರೋ ಕೂಡ ಹತ್ರ ಬಂದು ನೋಡ್ದ, ಅಷ್ಟೇ ಇವನು ಸತ್ತೋಗ್ಬಿಟ್ಟ ಅಂತ ಹೇಳಿ ತುಂಬಾ ಭಯ ಪಟ್ಟು ನಿಂತಿರ್ತಾರೆ. ಅದೇ ಟೈಮ್ ಅಲ್ಲಿ ನಮ್ ಹೀರೋ ಅವರ ಹೆಂಡತಿ ನಮ್ ಹೀರೋಗೆ ಕಾಲ್ ಮಾಡ್ತಾಳೆ. ರೀ ಎಲ್ರಿ ಇದೀರಾ, ನಮ್ ಮಗ ಸಿಕ್ಬಿಟ್ಟಾರಿ. ಆಕ್ಚುಲಿ ಸ್ಕೂಲ್ ಮುಗಿದ್ಮೇಲೆ ಅವ್ರ ಫ್ರೆಂಡ್ ಅವ್ರ ಮನೆಗೆ ಹೋಗ್ಬೇಕು ಅಂತ ಆಸೆ ಪಟ್ನಂತೆ. ಅದಕ್ಕೋಸ್ಕರ ಅವ್ರ ಫ್ರೆಂಡ್ ಅವ್ರ ಅಪ್ಪನೇ ಅವ್ರನ್ನ ಕರ್ಕೊಂಡ್ ಹೋಗಿರೋದು. ಈಗ ಅವನು ಮನೆಗ್ ಬಂದ್ಬಿಟ್ಟ, ಏನು ಪ್ರಾಬ್ಲಮ್ ಇಲ್ಲ, ನಾನು ಭಯಪಟ್ಟು ಸುಮ್ನೆ ನಿಮ್ನೆ ಭಯ ಪಡಿಸ್ಬಿಟ್ಟೆ ಅಲ್ವಾ, ನೀವು ಮನೆಗ್ ಬಂದ್ಬಿಡಿ ಅಂತ ಹೇಳಿ ಕಾಲ್ ನ ಕಟ್ ಮಾಡಿದ್ಲು. ನಮ್ ಹೀರೋಗಂತೂ ಅಯ್ಯೋ ನಿನ್ನ ಇನ್ನೊಂದು 15 ನಿಮಿಷ ಮುಂಚೆ ಹೇಳ್ಬಾರ್ದೇನೆ, ಇಷ್ಟೆಲ್ಲ ಹೋರಾಟ ನಡೀತಾನೆ ಇರ್ಲಿಲ್ವಲ್ಲ ಅಂತ. ಇಲ್ಲಿ ನಮ್ ಹೀರೋ ಇವಾಗ ಇವ್ನು ಸತ್ತೋಗ್ಬಿಟ್ಟ ಅಂತ ಕನ್ಫರ್ಮ್ ಮಾಡ್ಬಿಟ್ಟಾನೆ. ಜೋರಾಗಿ ಮಳೆ ಬೇರೆ ಬರ್ತಾ ಇರೋದ್ರಿಂದ ಮುಂದ್ಗಡೆ ಇರೋ ಬೆಟ್ಟದಲ್ಲಿ ಆ ದೇವ್ರದ್ದು ಮುಖ, ಜೀಸಸ್ ಮುಖ ಕಾಣಿಸೋ ತರ ಇವ್ನಿಗೆ ಅನ್ಸುತ್ತೆ. ಇವಾಗ ಈ ಫಾಲೋವರ್ಸ್ ಸತ್ತೋಗ್ಬಿಟ್ಟ, ಇವನ್ ಬಾಡಿ ಯಾರಿಗಾದ್ರು ಸಿಕ್ಕಿದ್ರೆ ನಾನ್ ಜೈಲ್ಗೆ ಹೊಟ್ಟೋಗ್ತೀನಿ, ಅದರಿಂದ ಇವನನ್ನ ಇಲ್ಲೇ ಮಣ್ಣು ಮಾಡ್ಬಿಡ್ಬೇಕು ಅಂತ ಇವ್ನ ಮನ್ಸಲ್ಲಿ ಅನ್ಕೊಂಡಿದ್ದ. ಆ ಕೆಲಸ ಮಾಡೋದಾ ಬೇಡವಾ ಅಂತ ಹೇಳಿ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದ. ಈಗ ಮುಂದ್ಗಡೆ ದೇವ್ರ ಮುಖಾನೇ ಕಾಣಿಸ್ಬಿಟ್ಟು ನೀನ್ ಮಾಡ್ತಾ ಇರೋ ತಪ್ಪೇ ಅಲ್ಲ, ನೀನ್ ಈ ಕೆಲ್ಸನ ಮಾಡು ಅಂತ ಹೇಳದಂದ್ರೆ ಒಂದು ಪಾಸಿಟಿವ್ ಸೈನ್ ಆಗಿ ಎತ್ಕೊಂಡು ಸರಿಯಾಗಿ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೆ ನಮ್ ಹೀರೋ ಇಳಿದು ಆ ಫಾಲೋವರ್ ಬಿದ್ದಿದ್ದ ಅಲ್ವಾ ಆ ಜಾಗಕ್ಕೆ ಹೋಗ್ಬಿಟ್ಟು ಫಸ್ಟ್ ಆ ರೈನ್ ಕೋಟ್ ನ ಎತ್ಕೊಳ್ತಾರೆ. ಯಾಕಂದ್ರೆ ನಮ್ ಹೀರೋ ಬೆಳಿಗ್ಗೆ ಕೊಟ್ಟಿರ್ತಾನಲ್ಲ ಆ ರೈನ್ ಕೋಟ್ ನ ಇವ್ನ ಹಾಕೊಂಡ್ ಬಂದಿರೋದು. ನೈಸ್ ಆಗ ರೈನ್ ಕೋಟ್ ನ ಎತ್ಕೊಂಡು ಆ ಫಾಲೋವರ್ ನ ಅಲ್ಲಿಂದ ಹಂಗೆ ಇನ್ನೊಂದು ದೊಡ್ಡ ಹಳ್ಳ ಇರುತ್ತೆ, ಆ ಹಳ್ಳದಲ್ಲಿ ತಳ್ಳಿ ಬಿಟ್ಬಿಡ್ತಾನೆ. ಅಷ್ಟೇ ನನ್ ಕೆಲ್ಸ ಮುಗೀತು
ಆಯ್ತು ಅಂತ ಹೇಳಿ ನಮ್ ಹೀರೋ ಸ್ಟ್ರೇಟ್ ಆಗಿ ಬಂದವನು ಅವ್ನ್ ಕಾರ್ನ ಮಾತ್ರ ಎತ್ಕೊಂಡ್ ಅಲ್ಲಿಂದ ಹೊರಟೋದ. ಅಲ್ಲಿಯ ಫಾಲೋವರ್ದು ಕಾರ್ ಇರೋದು ಇದೆ ಅಂತ ಹೇಳಿ ಅವನು ಮರ್ತೋಗ್ಬಿಟ್ಟಿರ್ತಾನೆ. ಸೈಲೆಂಟ್ ಆಗಿ ಅವ್ನು ಅಲ್ಲಿಂದ ಹೊರಟೋದ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ ನಮ್ ಹೀರೋಯಿನ್ ಇವತ್ತೇ ತಾನೆ ಪೊಲೀಸ್ ಸ್ಟೇಷನ್ ಅಲ್ಲಿಂದ ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆಗೋದು. ಅಲ್ಲಿ ಹೋಗ್ತಾಳೆ. ಅಲ್ಲಿ ಹೋಗಿಷ್ಟ್ರಲ್ಲಿ ಸಖತ್ ಶಾಕು. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಪೊಲೀಸ್ ಮೀಟಿಂಗ್ ನಡೀತಾ ಇರುತ್ತೆ. ಮೀಟಿಂಗ್ ನಡೀತಾ ಇರೋದೇ ಈ ಫಾಲೋವರ್ ಬಗ್ಗೆ ಹೇಳ್ಕೊಂಡೆ. ಏನ್ ವಿಷಯ ಅಂತಂದ್ರೆ ಮುಂದಿನ ದಿನ ರಾತ್ರಿ ನಮ್ ಹೀರೋ ಕಾಲ್ ಮಾಡಿ ಹೇಳಿರ್ತಾನಲ್ವಾ, ಈ ತರ ಕಿಲ್ಲರ್ ಬಂದ್ಬಿಟ್ಟು ಯಾರನ್ನೋ ಸಾಯಿಸಿದಾನೇನೋ, ಮಣ್ ಮಾಡೋದಕ್ಕೆ ಐಟಮ್ಸ್ ನೆಲ್ಲ ಕಾರಲ್ಲಿ ಎತ್ತಾಕೊಂಡು ಹೋಗ್ತಾ ಇದ್ದಾನೆ ಅಂತ. ನಮ್ ಹೀರೋ ಬಂದು ಏನಕ್ಕ ವಿಷಯ ಹೇಳ್ದ ಅಂತ ಅವಾಗ ಅವ್ರಿಗೆ ಕ್ಲಾರಿಟಿಯಾಗಿ ಕೇಳಿಸಿರ್ಲಿಲ್ಲ. ಏನೋ ಹೇಳ್ತಾ ಇದಾರಲ್ವಾ ಅಂತ ಯೋಚನೆ ಮಾಡ್ಕೊಂಡಿದ್ರು. ಆದ್ರೆ ಇವಾಗ ಈ ಫಾಲೋವರ್ ಬಂದು ಒಂದು ಅಕ್ಯೂಸ್ಡ್ ತಾನೆ, ಜೈಲಿಂದ ಬಂದಿರೋ ಅಂತಾನೆ, ಅವ್ನ ಕಾಲ್ಗೆ ಆಲ್ರೆಡಿ ಒಂದು ಟ್ಯಾಗ್ ನ ಹಾಕಿರ್ತಾರೆ ಅಂತ ಹೇಳಿದೆ. ಅದ್ರಲ್ಲಿ ಇವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಟ್ರ್ಯಾಕ್ ಮಾಡ್ತಾರೆ. 2 days ಬ್ಯಾಕ್ ಆ ಟ್ರ್ಯಾಕರ್ ಆಫ್ ಆಗಿದೆ. ಅದ್ ಎಲ್ಲಿದೆ ಅಂತ ಹೇಳಿ ಟ್ರ್ಯಾಕ್ ಮಾಡಕ್ ಆಗ್ತಾ ಇಲ್ಲ. ಇದೆಲ್ಲ ಒಂದ್ ಕಡೆ ಅಂದ್ರೆ ಮುಖ್ಯವಾಗಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಟೀನೇಜ್ ಹುಡುಗಿನ ನೋಡಿದ್ವಲ್ಲ, ಚರ್ಚ್ ಹೋಗಿದ್ ಹುಡುಗಿ, ಆ ಹುಡುಗಿ ನಿನ್ನೆ ಕಾಣಿಸ್ತಾ ಇಲ್ಲ, ಮೀನ್ಸ್ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಮೋಸ್ಟ್ಲಿ ಇವನೇನಾದ್ರೂ ಕಿಡ್ನಾಪ್ ಮಾಡಿರ್ಬೋದಾ ಅಂತ ಹೇಳಿ ಈಗ ಫಾಲೋವರ್ ಮೇಲೆ ಡೌಟ್ ಪಡ್ತಾ ಇದಾರೆ. ಯಾಕಂದ್ರೆ ಅವನು ಜೈಲ್ಗೆ ಹೋಗಿರೋದಕ್ಕೆ ಆ ವಿಷಯದ ಮೇಲೆನೆ ಇಬ್ರು ಟೀನೇಜ್ ಹುಡುಗಿರ್ನ ಕಿಡ್ನಾಪ್ ಮಾಡಿ ಇಟ್ಕೊಂಡು ಅವ್ರಿಗೆ ತುಂಬಾನೇ ಟಾರ್ಚರ್ ಕೊಟ್ಟಿದ್ದ ಅಂತ. ಮೋಸ್ಟ್ಲಿ ಇವಾಗ ಕೂಡ ಈ ಹುಡುಗಿನ ಇವನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬೋದೇನೋ, ಟಾರ್ಚರ್ ಕೊಟ್ಟಿರ್ಬೋದೇನೋ ಅಂತ ಹೇಳಿ ಅವನ್ ಮೇಲೆ ಡೌಟ್ ಪಡ್ತಾ ಇರೋದು. ಸೊ ಆ ಹೆಡ್ ಆಫೀಸರ್ ಹೇಳ್ತಾರೆ, ನೀವ್ 2 ಟೀಮ್ ಆಗಿ ಹೋಗಿ ಇಬ್ಬರನ್ನ ವಿಚಾರಣೆ ಮಾಡಿ ಅಂತ. ಒಂದು ಬಂದು ಫಾಲೋವರ್ ಎಲ್ಲಿದ್ದಾನೆ ಏನು ಅಂತ ಅವನ ಬಗ್ಗೆ ವಿಚಾರಣೆ ಮಾಡಿ, ಇನ್ನೊಂದು ಬಂದು ನಮ್ ಹೀರೋ ಹತ್ರ ಹೋಗಿ ವಿಚಾರಣೆ ಮಾಡಿ. ಯಾಕಂದ್ರೆ ನಮ್ ಹೀರೋ ತಾನೇ ಕಾಲ್ ಮಾಡಿದ್ದು ನೈಟ್ ಇತ್ರ ಅವನು ಮಣ್ಣಾಗಿಯೋದಕ್ಕೆ ಏನೋ ಕವರು ಅದ ಐಟಮ್ಸ್ ಎಲ್ಲ ತಗೊಂಡೋಗಿದ್ದ ಅಂತ. ಸೊ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ನಮ್ ಹೀರೋ ಮತ್ತೆ ಇನ್ನೊಂದು ಆಫೀಸರ್ ಸ್ಟ್ರೇಟ್ ಆಗಿ ನಮ್ ಹೀರೋ ಅವರ ಚರ್ಚ್ ಗೆ ಬರ್ತಾರ, ಮಿನಿ ಚರ್ಚ್ ಗೆ. ಆ ಪೊಲೀಸ್ ಅವರಲ್ಲಿ ಬರೋದಕ್ ಮುಂಚೆವರೆಗೂ ನಮ್ ಹೀರೋ ಬಂದು ನಾನೇ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಸರೆಂಡರ್ ಆಗ್ಬಿಡ್ಲಾ, ಕನ್ಫೆಸ್ ಆಗ್ಬಿಡ್ಲಾ, ನೈಟ್ ಇತ್ರಲ್ಲ ಆಯ್ತು ಅಂತ ಹೇಳ್ಬಿಡ್ಲಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದ. ಆದ್ರೆ ಪೊಲೀಸ್ ಅವ್ರು ಬಂದಿದ ತಕ್ಷಣ ನಮ್ ಹೀರೋಗೆ ಏನ್ ಅನಿಸ್ತು ಅಂತ ಗೊತ್ತಿಲ್ಲ. ಅವ್ರು ಬಂದು ಕೇಳಿದ ತಕ್ಷಣ ನಡೆದಿರೋ ನಿಜಾನ ಹೇಳಲ್ಲ, ಎಷ್ಟು ಹೇಳ್ಬೇಕೋ ಅಷ್ಟು ಮಾತ್ರ ಹೇಳ್ತಾನೆ. ಹೌದು ಸರ್, ಈ ತರ ನಾನು ಚರ್ಚ್ ಅಲ್ಲಿ ಇರ್ಬೇಕಾದ್ರೆ ನಿನ್ನೆ ಫಸ್ಟ್ ನಾನು ಅವ್ರನ್ನ ನೋಡಿದ ತಕ್ಷಣ ಸ್ವಲ್ಪ ಡೌಟ್ ಬರೋ ತರನೇ ಇತ್ತು. ಆಮೇಲೆ ಅವ್ರ ಪಾಡ್ಗ ಅವ್ರು ಅಲ್ಲಿಂದ ಹೊರಟೋದ್ರು. ಅವತ್ತು ಸಂಜೆನೆ ನಮ್ಮ ಹೆಂಡತಿ ಕಾಲ್ ಮಾಡ್ಬಿಟ್ಟು ಈ ತರ ನನ್ ಮಗ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ಅವ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಹುಡುಕಿದ್ರಲ್ಲಿ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಅದರಿಂದಾನೇ ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರ ಮನೆವರೆಗೂ ಹೋದೆ, ನಿಮ್ಗೂ ಇನ್ಫಾರ್ಮೇಶನ್ ಕೊಟ್ಟೆ. ಆದ್ರೆ ಅಷ್ಟರಲ್ಲಿ ನಮ್ಮ ಮನೆಯಿಂದ ಕಾಲ್ ಬಂತು, ಸರ್ ನನ್ ಮಗ ಮನೆಗ್ ಬಂದ್ಬಿಟ್ಟ ಅಂತ ಹೇಳಿ. ಅದರಿಂದಾನೇ ನಾನು ಅದ್ರ ಮೇಲೆ ಏನು ನಿಮ್ಗೆ ಫೋನ್ ಮಾಡಕ್ ಹೋಗಿಲ್ಲ ಅಂತ ಸುಮ್ನೆ ಈಗ ಸದ್ಯಕ್ಕೆ ಇತ್ರ ಹೇಳಿ ಮ್ಯಾನೇಜ್ ಮಾಡಿ ಸುಮ್ನೆ ಆಗ್ಬಿಡ್ತಾರೆ. ನಮ್ ಹೀರೋಯಿನ್ ಬಂದು ಅವ್ರ ಚರ್ಚ್ ನೆಲ್ಲ ಸುತ್ತಮುತ್ತ ನೋಡ್ಬೇಕಾದ್ರೆ ಒಂದ್ ರೂಮ್ ಒಳಗಡೆ ಹೋದಾಗ ಆ ಫಾಲೋವರ್ ಹತ್ರದಿಂದ ರೈನ್ ಕೋಟ್ ಎತ್ಕೊಂಡ್ ಬಂದಿದ್ರಲ್ಲ ಇವ್ರದ್ದು, ಅದನ್ನ ಅಲ್ಲಿ ಚೇರ್ ಮೇಲೆನೆ ಹಾಕಿರ್ತಾರೆ. ಜೊತೆಗೆ ಆ ರೈನ್ ಕೋಟ್ ಅಲ್ಲಿ ಫುಲ್ ಆಗಿ ಮಣ್ಣೆಲ್ಲ ಅಂಟ್ಕೊಂಡಿರುತ್ತೆ. ಅದನ್ನ ನೋಡಿ ಬಿಟ್ಮೇಲೆ ನಮ್ ಹೀರೋಗೆ ಒಂಥರ ಡೌಟ್ ಬಂದ್ಬಿಡ್ತು, ಅದ್ರ ಬಗ್ಗೆ ಅವಳು ಏನಾದ್ರು ಕ್ವೆಶನ್ಸ್ ಕೇಳ್ತಾಳ ಅಂತ ಅನ್ಬಿಟ್ಟು. ಆದ್ರೆ ನಮ್ ಹೀರೋಯಿನ್ ಬಂದು ಅದ್ರ ಬಗ್ಗೆ ಏನು ಕ್ವೆಶನ್ ಕೇಳಲ್ಲ. ಸರಿ ಸರ್ ಆಯ್ತು, ಈ ಫಾಲೋವರ್ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಿದ್ರೆ ನಮ್ಗೆ ಹೇಳಿ, ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾರೆ. ಆತರ ಹೋಗ್ಬೇಕಾದ್ರೆ ಆ ರ್ಯಾಕ್ ಅಲ್ಲಿರೋ ಒಂದು ಬೂಟ್ಸ್ ನ ಗಮನಿಸ್ತಾರೆ, ಒಂದು ಶೂಸ್ ನ ಗಮನಿಸ್ತಾರೆ. ಅದು ಕೂಡ ಫುಲ್ ಆಗಿ ಮಣ್ಣೆಲ್ಲ ಆಗಿರುತ್ತೆ. ನಮ್ ಹೀರೋ ಓಡಾಡ್ಬಿಟ್ಟು ಬಂದಿರ್ತಾನಲ್ಲ ಅದೇ ಅದು ಮೋಸ್ಟ್ಲಿ. ಈಗ ನಮ್ ಹೀರೋ ಮೇಲೆ ಲೈಟ್ ಆಗಿ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ಹಂಗೆ ನಮ್ ಹೀರೋನ ತೋರಿಸ್ತಾರೆ. ನಡೆದಿರೋ ನಿಜನ ಪೊಲೀಸ್ ಅವ್ರ ಹತ್ರ ಹೇಳಕ್ ಆಗ್ಲಿಲ್ಲ, ಸ್ವಲ್ಪ ಭಯ ಆಯ್ತು. ಅಟ್ಲೀಸ್ಟ್ ಇದನ್ನ ದೊಡ್ಡ ಫಾದರ್ ಹತ್ರ ಹೇಳ್ಬಿಟ್ಟು ಪಾಪ ಪರಿಹಾರ ಆದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ದೊಡ್ಡ ಫಾದರ್ ಗೆ ಮೆಸೇಜ್ ನ ಹಾಕ್ತಾನೆ, ನಿಮ್ನ ನೋಡ್ಬೇಕು ಅಂತ. ಆದ್ರೆ ಅಷ್ಟ್ರಲ್ಲಿ ಆಯಪ್ಪ ಅದಕ್ಕೂ ಮೇಲೆ ಒಂದ್ ಮೆಸೇಜ್ ನ ಹಾಕ್ತಾನೆ, ನಾನು ಅರ್ಜೆಂಟ್ ಆಗಿ ನೋಡ್ಬೇಕು, ಮೀಟ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಬಾ ಅಂತ ಹೇಳಿ. ಏನ್ ವಿಷಯ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಆ ದೊಡ್ಡ ಫಾದರ್ ಬಂದು ಓ ಅಂತ ಅಳ್ತಾ ಇರ್ತಾರೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಲ್ಲ, ಯಾಕೆ ಅಪ್ಪ ಈ ತರ ಅಳ್ತಿದ್ದಾನೆ ಅಂತ. ನನ್ ಮಗನ್ನ ಆ ದೊಡ್ಡ ಚರ್ಚ್ಗೆ ಒಂದ್ ದೊಡ್ಡ ಫಾದರ್ ಆಗಿ ಮಾಡ್ಬೇಕು, ಅವನನ್ನ ಆ ಸ್ಥಾನದಲ್ಲಿ ಇಟ್ಟು ಅಂದ ನೋಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಆ ನನ್ ಮಗ ಯಾವ್ದೋ ಒಂದ್ ಹುಡುಗಿ ಜೊತೆ ಅಫೇರ್ ಅಲ್ಲಿ ಇದ್ದಿದ್ದಾನೆ. ಅದನ್ನ ಆ ಹುಡುಗಿನೇ ವಿತ್ ಪ್ರೂಫ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟಿದ್ದಾಳೆ. ಇದ್ರಿಂದ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಫಾದರ್ ಆಗಿ ಪ್ರಮಾಣ ಸ್ವೀಕಾರ ಮಾಡೋರು ಒಬ್ರಿಗೆ ನಿಜವಾಗ್ಲೂ ಇರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇವನನ್ನ ನಾನು ಇಷ್ಟೋ ಹೇಳ್ದೆ ಅಂತ ಕೆಲಸ ಮಾಡ್ಬೇಡ ಕಣೋ ಅಂತ. ಇವಾಗ ಆತರ ಕೆಲಸ ಮಾಡಿ ನನ್ ಮಾನ ಮರ್ಯಾದೆನೆಲ್ಲ ತೆಗೆದ್ಬಿಟ್ಟ. ಅವ್ನ್ ಇವಾಗ ಆ ಸ್ಥಾನಕ್ಕೆ ಅರ್ಹನಲ್ಲ ಅಂತ ತೋರಿಸ್ಬಿಟ್ಟ. ಈ ವಿಷಯಕ್ಕೆ ನನ್ಗೆ ತುಂಬಾನೇ ಬೇಜಾರಾಗ್ತಿದೆ ಅಂತ ಹೇಳಿ ನಮ್ ಹೀರೋ ಹತ್ರ ಹೇಳ್ಕೊಂಡು ತುಂಬಾನೇ ಫೀಲ್ ಮಾಡ್ತಾರೆ. ನಮ್ ಹೀರೋ ಅವ್ನ್ ಕಷ್ಟ ಹೇಳ್ಕೋಬೇಕು ಅಂತ ಬಂದ್ರೆ ಪಾಪ ಯಪ್ಪ ಈ ಕಷ್ಟನ ಹೇಳ್ಕೊಳ್ತಾ ಇರ್ತಾನೆ. ಅವ್ನ್ ಈ ತರ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಇವಾಗೆಲ್ಲ ಅವ್ನ ನಾನು ಫಾದರ್ ಆಗಿ ಅನೌನ್ಸ್ ಮಾಡ್ಲಿ, ಒಂದ್ 3 ವರ್ಷಕ್ಕೆ ಅವನನ್ನ ಹೊರಗಿನ ದೇಶಕ್ಕೆ ಕಳ್ಸ್ಬಿಡೋಣ ಅಂತ ಅನ್ಕೊಂಡಿದೀನಿ. ಅದಾದ್ಮೇಲೆ ಈ ವಿಷಯನ ಎಲ್ಲರೂ ಮರ್ತ್ ಬಿಡ್ತಾರೆ. ಅಲ್ಲಿ ತನಕ ದೊಡ್ಡ ಚರ್ಚ್ಗೆ ನೀನೇ ಫಾದರ್ ಆಗಿರಪ್ಪ ಅಂತ ಹೇಳಿ ನಮ್ ಹೀರೋಗೆ ಹೇಳ್ಬಿಟ್ರು. ನಮ್ ಹೀರೋಗೊಂಥರ ಆನಂದದಲ್ಲಿ ಕಣ್ಣೀರೇ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ಫಾದರ್ ಮಾತಾಡ್ತಾ ಇರ್ಬೇಕಾದ್ರೆ ಎದುರುಗಡೆ ವಾಲ್ ಮೇಲೆ ಇಟ್ಟಿರೋ ವಾಸು, ಅಲ್ಲಿರೋ ಫೋಟೋಸ್ ಅದೆಲ್ಲ ನೋಡಿದ್ರೆ ಇವನ್ ಕಣ್ಣಿಗೆ ಆ ದೇವ್ರದ್ದು ರೂಪ ತರನೇ ಕಾಣಿಸುತ್ತೆ. ಇವ್ನ್ಗೆ ಹೆಂಗ್ ಅರ್ಥ ಆಗುತ್ತೆ, ಅದೊಂದು ಗ್ರೀನ್ ಸಿಗ್ನಲ್. ಓಕೆ, ದೇವ್ರು ಬಂದ್ಬಿಟ್ಟು ನಮ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ದೊಡ್ಡ ಚರ್ಚ್ಗೆ ನಾನ್ ಫಾದರ್ ಆಗಿರ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಇಲ್ಲಿ ನಾನ್ ಮಾಡಿರೋ ತಪ್ಪನ ಒಪ್ಕೊಂಡ್ಬಿಟ್ಟು ಇವ್ರ ಹತ್ರ ಅಪ್ರೂವಲ್ ಆಗ್ಬೇಕು ಅಂತ ಅನ್ಕೊಂಡ್ ಬಂದಿದ್ದು, ಮೀನ್ಸ್ ಪಾಪ ಪರಿಹಾರ ಮಾಡ್ಕೊಳಕ್ಕೆ ಅಂತ ಬಂದಿದ್ದು. ಆದ್ರೆ ನೀನ್ ಮಾಡಿದ ತಪ್ಪೇ ಅಲ್ಲ, ನೀನ್ ಕರೆಕ್ಟ್ ಆಗಿ ಮಾಡಿದ್ಯಾ ಅಂತ ದೇವ್ರೆ ಸಿಗ್ನಲ್ ಕೊಟ್ಟಂಗೆ ಇವ್ನು ಅನ್ಕೊಂಡಿರೋದು. ಇದು ಅಕಸ್ಮಾತ್ ಆಗಿ ನಡೀತಾ ಇಲ್ಲ, ದೇವ್ರೆ ಅವ್ರ ಕರುಣೆ ನನ್ ಮೇಲೆ ಕೊಡ್ತಾ ಇದಾರೆ, ಅದ್ರಿಂದ ಇದೆಲ್ಲ ನಡೀತಾ ಇರೋದು ಅಂತ ನಮ್ ಹೀರೋ ಆತರ ಒಂದ್ ಆಂಗಲ್ ಅಲ್ಲಿ ಯೋಚನೆ ಮಾಡಕ್ಕೆ ಶುರು ಮಾಡ್ದ. ದೇವ್ರು ಕೊಟ್ಟಿರೋ ದಾರಿಯಲ್ಲಿ, ದೇವ್ರು ತೋರಿಸಿರೋ ದಾರಿಯಲ್ಲಿ ನಡ್ಕೊಂಡು ಹೋಗೋಣ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟ. ಇನ್ನೊಂದ್ ಕಡೆ ಕೆಲವು ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವ್ರು ಬಂದ್ಬಿಟ್ಟು ಈಗ ಆ ಫಾಲೋವರ್ ಮನೇನ ಬಂದು ವಿಚಾರಣೆ ಮಾಡಕ್ಕೆ ಹೋಗಿರ್ತಾರೆ. ಅವಳು
ಎಲ್ಲಿದ್ದಾನೆ ಏನೋ ಅಂತ ಹೇಳಿ ಹುಡುಕ್ಬೇಕು ಅಂತ ಹೋದ್ರಲ್ಲ, ಆ ಜಾಗಕ್ಕೆ ಅವನಿರೋ ಮನೆ ಒಳಗಡೆ ಹೋಗಿ ನೋಡಿದ್ರೆ ಗೋಡೆ ಪೂರ್ತಿ ಏನೇನೋ ಸ್ಟಿಕ್ಕರ್ ಗಳನ್ನ ಅಂಟಿಸಿದಾನೆ, ಏನೇನೋ ಬರ್ದಿಟ್ಟಿರ್ತಾನೆ, ಎಲ್ಲ ಗೀಚಿಟ್ಟಿರ್ತಾನೆ. ಅವ್ರಿಗೇನ್ ಅರ್ಥ ಆಗ್ತಲ್ಲ. ಇದೆಲ್ಲದನ್ನು ದಾಟಿ ಆ ಗೋಡೆ ಮೇಲೆನೆ ಏನೋ ದೊಡ್ಡ ಕಣ್ಣು ತರ ತುಂಬಾನೇ ಗೋರ್ವಾಗಿರುತ್ತೆ ನೋಡಕ್ಕೆ, ಆತರ ಒಂದು ಡ್ರಾಯಿಂಗ್ ನ ಮಾಡಿರ್ತಾನೆ. ಏನಕ್ಕ ಡ್ರಾಯಿಂಗ್ ನ ಮಾಡ್ದ ಅಂತ ಗೊತ್ತಿಲ್ಲ. ಇದ್ರ ಮುಂದೆ ಏನಾದ್ರೂ ಸ್ಟೋರಿ ಇದೆಯಾ ಅಂತ ಕೂಡ ಗೊತ್ತಿಲ್ಲ. ನೋಡೋಣ ಮುದ್ದಕ್ಕೆ. ಈ ಮೂವಿ ಇಲ್ಲಿಗೆ ಫಸ್ಟ್ ಹಾಫ್ ಆಗಿರ್ಲಿ, ಸೆಕೆಂಡ್ ಹಾಫ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಫಸ್ಟ್ ಹಾಫ್ ನೀವೆಲ್ಲಾನು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಸೆಕೆಂಡ್ ಹಾಫ್ ಕೂಡ ಇದ್ರಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸೆಕೆಂಡ್ ಹಾಫ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.